ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ವಿವರಿಸ್ತಾ ಇರತಕ್ಕಂತಹ ವಿಷಯ ವಿಧಾನಸಭೆ. ಭಾರತದ ರಾಜಕೀಯದಲ್ಲಿ ವಿಧಾನಸಭೆ, ಅದರ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನದ 168ನೇ ವಿಧಿಯ ಪ್ರಕಾರ ಭಾರತದ ಪ್ರತಿ ರಾಜ್ಯವು ರಾಜ್ಯ ಶಾಸಕಾಂಗವನ್ನ ಹೊಂದಿರಬೇಕು ಅಂತ ತಿಳಿಸುತ್ತೆ. ರಾಜ್ಯ ಶಾಸಕಾಂಗ 2 ಸದನಗಳನ್ನಾದರೂ ಹೊಂದಿರಬಹುದು ಅಥವಾ ಒಂದೇ ಸದನವನ್ನಾದರೂ ಹೊಂದಿರಬಹುದು. 2 ಸದನಗಳಿದ್ದರೆ ಮೇಲ್ಮನೆ ವಿಧಾನ ಪರಿಷತ್ ಹಾಗೂ ಕೆಳಮನೆ ವಿಧಾನಸಭೆ ಅಸ್ತಿತ್ವದಲ್ಲಿ ಇರುತ್ತದೆ. ಒಂದೇ ಸದನ ಇರೋ ಕಡೆ ಕೇವಲ ವಿಧಾನ ಪರಿಷತ್ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತದೆ. ವಿಧಾನ ಪರಿಷತ್ತನ್ನು ರಚಿಸಿಕೊಳ್ಳುವ ಅಧಿಕಾರ ರಾಜ್ಯ ಶಾಸಕಾಂಗಗಳಿಗೆ ನೀಡಲಾಗಿದೆ. ವಿಧಾನಸಭೆ ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿದ್ದು, ಇದರ ಸದಸ್ಯರ ಸಂಖ್ಯೆಯ ಬಗ್ಗೆ ಸಂವಿಧಾನದ 171(1) ವಿಧಿ ತಿಳಿಸುತ್ತೆ. ಇದರ ಪ್ರಕಾರ ವಿಧಾನಸಭೆಯ ಗರಿಷ್ಠ ಸಂಖ್ಯೆ 500, ಕನಿಷ್ಠ 60ಕ್ಕಿಂತ ಕಡಿಮೆ ಇರಬಾರದು. ಹೆಚ್ಚು ಅಂದ್ರೆ 500 ಇರಬಹುದು, ಕಡಿಮೆ ಅಂದ್ರೆ 60ರಷ್ಟು ಇರಬೇಕಾಗುತ್ತೆ. ಆದರೆ ತೀರಾ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ರಾಜ್ಯಗಳಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ಉದಾಹರಣೆಗೆ ಸಿಕ್ಕಿಂ ರಾಜ್ಯ ಕೇವಲ 32 ಸದಸ್ಯರನ್ನ ಮಾತ್ರ ವಿಧಾನಸಭೆಗೆ ಹೊಂದಿದೆ. ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್ ಈ ಕಡೆಗಳಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಕನಿಷ್ಠ 60 ಜನ ಇರಬೇಕನ್ನೋ ನಿಯಮ ಅಲ್ಲಿಗೆ ಅನ್ವಯವಾಗೋದಿಲ್ಲ. ಕರ್ನಾಟಕದಲ್ಲಿ ಪ್ರಸ್ತುತ 224 ಸದಸ್ಯರಿದ್ದಾರೆ ವಿಧಾನಸಭೆಯಲ್ಲಿ. ವಿಧಾನಸಭಾ ಸದಸ್ಯರನ್ನ MLA ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭಾ ಸದಸ್ಯರು ಅಂತ. ವಿಧಾನಸಭಾ ಸದಸ್ಯರಾಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅಂತ. ಮೊದಲನೇದಾಗಿ ಭಾರತದ ಪೌರರಾಗಿರಬೇಕು. ಎರಡನೇದಾಗಿ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಮೂರನೇದಾಗಿ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು. ನಾಲ್ಕನೇದಾಗಿ ಶಾಸಕಾಂಗ ನಿಗದಿಪಡಿಸುವ ಇತರೆ ಅರ್ಹತೆಗಳನ್ನು ಹೊಂದಿರಬೇಕು. ಇವರ ಅಧಿಕಾರಾವಧಿ. ವಿಧಾನಸಭೆಯ ಅಧಿಕಾರಾವಧಿ ಸಾಮಾನ್ಯವಾಗಿ 5 ವರ್ಷಗಳಾಗಿರುತ್ತದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ 6 ತಿಂಗಳವರೆಗೆ ವಿಧಾನಸಭೆಯ ಅಧಿಕಾರಾವಧಿಯನ್ನು ಮುಂದೂಡಬಹುದು. ತುರ್ತು ಪರಿಸ್ಥಿತಿಗಳೇನಾದರೂ ಎದುರಾದರೆ ಚುನಾವಣೆಯ ಸಂದರ್ಭದಲ್ಲಿ 6 ತಿಂಗಳಂತೆ ಗರಿಷ್ಠ 1 ವರ್ಷ ಹೆಚ್ಚಿಸುವ ಅಧಿಕಾರ ಇದೆ. ವಿಧಾನಸಭೆಯ ಅಧ್ಯಕ್ಷತೆಯನ್ನ ಸಭಾಧ್ಯಕ್ಷರು ವಹಿಸ್ತಾರೆ. ಸಭಾಧ್ಯಕ್ಷರನ್ನ ಚುನಾವಣೆಯಲ್ಲಿ ಆಯ್ಕೆಯಾದಂತಹ ವಿಧಾನಸಭಾ ಸದಸ್ಯರು ತಮ್ಮ ಪ್ರಥಮ ಅಧಿವೇಶನದಲ್ಲೇ ಆಯ್ಕೆ ಮಾಡಿಕೊಳ್ತಾರೆ. ಸರ್ವಾನುಮತದ ಮೂಲಕ ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಚುನಾವಣೆಯ ಮೂಲಕ ವಿಧಾನಸಭಾ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಸಭಾಧ್ಯಕ್ಷರು ವಿಧಾನಸಭೆಯ ಅಧ್ಯಕ್ಷತೆ ವಹಿಸ್ತಾರೆ. ಅದರ ಕಾರ್ಯಕಲಾಪಗಳ ಉಸ್ತುವಾರಿ ವಹಿಸ್ತಾರೆ. ಸಭೆಯ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸ್ತಾರೆ. ಸಭೆಯಲ್ಲಿ ಯಾರು ಮೊದಲು ಮಾತನಾಡಬೇಕು, ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ. ಸಭೆಯಲ್ಲೇನಾದರೂ ಘರ್ಷಣೆ, ಬಿಕ್ಕಟ್ಟುಗಳು ಪ್ರಾರಂಭ ಆದರೆ, ಗದ್ದಲ ಆರಂಭ ಆದರೆ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸ್ತಾರೆ. ಆಗಲಿಲ್ಲ ಅಂದ್ರೆ ಸದನವನ್ನ ಮುಂದಕ್ಕೆ ಹಾಕೋ ಅಧಿಕಾರ ಅವರಿಗಿದೆ. ವಿಧಾನಸಭೆಯ ಸಭಾಧ್ಯಕ್ಷರು ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಲ್ಲಿ ಭಾಗಿಯಾಗುವುದಿಲ್ಲ. ಆದರೆ ಸದನದಲ್ಲಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮ ಮತಗಳು ಬಂದರೆ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರ ಹೊಂದಿದ್ದಾರೆ. ವಿಧಾನಸಭೆಯ ಕಾರ್ಯಕಲಾಪಗಳು ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತವೆ ಅಂತ ಹೇಳ್ಬೋದು. ವಿಧಾನಸಭಾ ಸದಸ್ಯರಿಗೆ ವೇತನ ಮತ್ತು ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತೆ. ಇವರ ವೇತನ ರಾಜ್ಯದಿಂದ ರಾಜ್ಯಕ್ಕೆ ಬೇರೆಯಾಗಿರುತ್ತೆ. ರಾಜ್ಯ ಶಾಸಕಾಂಗದ ಸದಸ್ಯರೇ ಕಾಲಕ್ಕೆ ತಮ್ಮ ವೇತನಗಳನ್ನು ಪರಿಷ್ಕರಿಸಿಕೊಳ್ತಾರೆ. ಅವರಿಗೆ ವೇತನ, ವಾಸಕ್ಕೆ ವಸತಿ, ಇನ್ನೂ ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತೆ. ಸಭೆಯಲ್ಲಿ ಅವರಿಗೆ ಮಾತನಾಡುವ ಸ್ವಾತಂತ್ರ್ಯ ಇರುತ್ತದೆ. ಒಂದು ವೇಳೆ ಅವರನ್ನೇನಾದರೂ ಬಂಧಿಸಬೇಕಾದರೆ ಸಭಾಧ್ಯಕ್ಷರ ಅನುಮತಿ ಪಡೆಯಬೇಕಾಗುತ್ತದೆ. ಅಧಿವೇಶನ ನಡೆಯುವಾಗ ಸಾಕಷ್ಟು ಸೌಲಭ್ಯಗಳನ್ನು ನೀಡಲಾಗಿರುತ್ತೆ, ಸ್ವಾತಂತ್ರ್ಯಗಳನ್ನು ಅವರಿಗೆ ನೀಡಲಾಗಿರುತ್ತೆ. ನೆಕ್ಸ್ಟ್, ವಿಧಾನಸಭಾ ಕಾರ್ಯಗಳೇನೇನು ಅಂತ. ವಿಧಾನಸಭೆ ಏನೇನು ಕಾರ್ಯಗಳನ್ನು ನಿರ್ವಹಿಸುತ್ತೆ? ವಿಧಾನಸಭೆ ನಿರ್ವಹಿಸುವ ಕಾರ್ಯಗಳನ್ನು 1 by 1 ತಿಳ್ಕೋಬಹುದು. ಮೊದಲನೇದಾಗಿ ಶಾಸನ ರಚನಾ ಕಾರ್ಯಗಳು, ಶಾಸನೀಯ ಕಾರ್ಯಗಳು.
ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ವಿಷಯಗಳ ಬಗ್ಗೆ ಹಾಗೇನೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೇನೂ ಕಾನೂನುಗಳನ್ನು ರೂಪಿಸುವ ಅಧಿಕಾರ ವಿಧಾನಸಭೆಗಿದೆ. ವಿಧಾನಸಭೆಯಲ್ಲಿ ಪಾಸಾದ ಸಾಮಾನ್ಯ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕಳುಹಿಸಲಾಗುತ್ತದೆ. ವಿಧಾನ ಪರಿಷತ್ ಅದನ್ನು ಹೆಚ್ಚು ಅಂತ ಹೇಳಿದ್ರೆ 4 ತಿಂಗಳವರೆಗೆ ತಡೆ ಹಿಡಿಯುವ ಅಧಿಕಾರ ಹೊಂದಿದೆ. 4 ತಿಂಗಳ ನಂತರ ವಿಧಾನ ಪರಿಷತ್ ಒಪ್ಪಲಿಲ್ಲ ಅಂದ್ರೂ ಸಹ ಸಾಮಾನ್ಯ ಮಸೂದೆಯನ್ನ ವಿಧಾನಸಭೆ ಪಾಸ್ ಮಾಡಿ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳುಹಿಸಿಕೊಡುತ್ತೆ. ಉಭಯ ಸದನಗಳಲ್ಲಿ ಪಾಸಾದ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕಲೇಬೇಕನ್ನೋ ನಿಯಮ ಇಲ್ಲ. ತಮ್ಮಲ್ಲಿಗೆ ಬಂದ ಮಸೂದೆಯನ್ನು ಅವರು ಮತ್ತೊಮ್ಮೆ ಪರಿಶೀಲಿಸಲು ಕಳಿಸಬಹುದು ಶಾಸಕಾಂಗಕ್ಕೆ, ಅಥವಾ ರಾಷ್ಟ್ರಪತಿಯವರ ಅಂಗೀಕಾರಕ್ಕೂ ಬೇಕಾದರೂ ಅವರು ಕಳಿಸ್ಕೊಡ್ಬಹುದಾಗುತ್ತೆ. ಒಂದ್ ವೇಳೆ ಸಾಮಾನ್ಯ ಮಸೂದೆ ವಿಧಾನ ಪರಿಷತ್ತಲ್ಲಿ ಮೊದಲು ಪಾಸಾಗಿ ವಿಧಾನಸಭೆಗೆ ಬಂದರೆ ವಿಧಾನಸಭೆ ಆ ಮಸೂದೆನ ಒಪ್ಪಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಆ ಮಸೂದೆ ಪಾಸ್ ಆಗಲ್ಲ. ಏಕೆಂದ್ರೆ ಜಂಟಿ ಅಧಿವೇಶನದ ಮೂಲಕ ಮಸೂದೆನ ಚರ್ಚೆಗಿಡ್ತಾರೆ, ಆಮೇಲೆ ಪಾಸ್ ಮಾಡಿಸ್ಕೊಳ್ತಾರೆ. ಜಂಟಿ ಅಧಿವೇಶನ ನಡೆದಾಗ ವಿಧಾನಸಭಾ ಸದಸ್ಯರ ಸಂಖ್ಯೆ ಹೆಚ್ಚಿರೋದ್ರಿಂದ ವಿಧಾನಸಭಾ ಸದಸ್ಯರ ಮಾತೆ ಅಂತಿಮವಾಗುತ್ತೆ. ಹಾಗಾಗಿ ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಕೆಳಮನೆಗಿದೆ. ವಿಧಾನಸಭೆಗಿದೆ, ವಿಧಾನ ಪರಿಷತ್ತಿಗಿಲ್ಲ. ಆದರೂ ವಿಧಾನ ಪರಿಷತ್ ಮೊದಲು 3 ತಿಂಗಳು, ಆ ನಂತರ 1 ತಿಂಗಳು, ಒಟ್ಟು 4 ತಿಂಗಳ ಕಾಲ ಸಾಮಾನ್ಯ ಮಸೂದೆನ ತಡೆ ಹಿಡಿಯುವ ಅಧಿಕಾರ ಹೊಂದಿದೆ. ಎರಡನೇದಾಗಿ ಹಣಕಾಸಿನ ಕಾರ್ಯಗಳು. ಹಣಕಾಸಿನ ಕಾರ್ಯಗಳು ಅಂತ ಹೇಳಿದ್ರೆ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ, ಆಯವ್ಯಯಕ್ಕೆ ಸಂಬಂಧಪಟ್ಟಂತೆ. ಹಣಕಾಸು ಮಸೂದೆನ ಮೊದಲು ಕೆಳಮನೆಯಲ್ಲಿಯೇ ಮಂಡಿಸಬೇಕು ಅನ್ನೋ ನಿಯಮ ಇದೆ ರಾಜ್ಯಗಳಲ್ಲೂ. ಸೊ ಹಣಕಾಸು ಮಸೂದೆನ ವಿಧಾನಸಭೆಯಲ್ಲೇ ಮೊದಲು ಮಂಡಿಸಲಾಗುತ್ತದೆ. ಇಲ್ಲಿ ಪಾಸ್ ಆದ ನಂತರ ಮಸೂದೆನ ವಿಧಾನ ಪರಿಷತ್ತಿಗೆ ಕಳುಹಿಸ್ತಾರೆ. ವಿಧಾನ ಪರಿಷತ್ ಆ ಮಸೂದೆನ ಹೆಚ್ಚು ಅಂದರೆ 2 ವಾರಗಳ ಕಾಲ, 14 ದಿನಗಳ ಕಾಲ ತಡೆ ಹಿಡಿಯುವ ಅಧಿಕಾರ ಹೊಂದಿದೆ. 14 ದಿನಗಳ ನಂತರ ವಿಧಾನ ಪರಿಷತ್ ಒಪ್ಪಲಿ ಅಥವಾ ಬಿಡಲಿ ಆ ಮಸೂದೆಯನ್ನ ವಿಧಾನಸಭೆ ಪಾಸ್ ಮಾಡಿ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸುತ್ತೆ. ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೇನೂ ಹೆಚ್ಚಿನ ಅಧಿಕಾರ ವಿಧಾನಸಭೆಗಿದೆ. ಮೂರನೇದಾಗಿ ಆಡಳಿತಾಧಿಕಾರಗಳು, ಕಾರ್ಯಾಂಗದ ಅಧಿಕಾರಗಳು. ರಾಜ್ಯದಲ್ಲೂ ಸಂಸದೀಯ ಪದ್ಧತಿ ಇರೋದ್ರಿಂದ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ರಾಜ್ಯ ಶಾಸಕಾಂಗದ ಕೆಳಮನೆಯಾದ ವಿಧಾನ ಪರಿಷತ್ತಿಗೆ ಹೊಣೆಯಾಗಿರ್ತಾರೆ. ವಿಧಾನಸಭೆಗೆ ಹೊಣೆಯಾಗಿರ್ತಾರೆ. ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡರೆ ರಾಜ್ಯ ಸರ್ಕಾರವೇ ಬಿದ್ದು ಹೋಗುತ್ತದೆ. ಹಾಗಾಗಿ ವಿಧಾನಸಭಾ ಸದಸ್ಯರು ಅವಿಶ್ವಾಸ ನಿರ್ಣಯದ ಮೂಲಕ ಸರ್ಕಾರವನ್ನ ನಿಯಂತ್ರಿಸುವ ಅಧಿಕಾರ ಹೊಂದಿದ್ದಾರೆ. ಪ್ರತಿಯೊಬ್ಬ ಮಂತ್ರಿಯನ್ನು ನೇರವಾಗಿ ನಿಯಂತ್ರಿಸುವ ಅಧಿಕಾರ ವಿಧಾನಸಭೆಗಿದೆ. ಪ್ರಶ್ನೆಗಳನ್ನ ಕೇಳಬಹುದು, ನಿಲುವಳಿ ಸೂಚನೆಗಳನ್ನ ಮಂಡಿಸಬಹುದು. ಒಂದ್ ವೇಳೆ ಅವಿಶ್ವಾಸ ಗೊತ್ತುವಳಿಯನ್ನ ಒಬ್ಬ ಮಂತ್ರಿಯ ವಿರುದ್ಧ ಪಾಸ್ ಮಾಡಿದ್ರೆ ಇಡೀ ಸರ್ಕಾರನೇ ರಾಜೀನಾಮೆ ನೀಡಬೇಕಾಗುತ್ತೆ. ಸೊ ಆಡಳಿತ ಸಂಪೂರ್ಣವಾಗಿ ವಿಧಾನಸಭೆಗೆ ಹೊಣೆಯಾಗಿರುತ್ತದೆ. ಹಾಗಾಗಿ ನೇರವಾಗಿ ವಿಧಾನಸಭೆಯ ಮೇಲೆ ಮಂತ್ರಿಗಳ ಮೇಲೆ ವಿಧಾನಸಭೆ ನಿಯಂತ್ರಣ ಹೊಂದಿರುತ್ತದೆ ಆಡಳಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ವಿಧಾನಸಭಾ ಸದಸ್ಯರು ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಚುನಾವಣಾ ಕಾರ್ಯಗಳು. ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ. ಆನಂತರ ವಿಧಾನಸಭಾ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಚುನಾಯಿಸುವ ಅಧಿಕಾರ ಹೊಂದಿದ್ದಾರೆ. ಮೂರನೇದಾಗಿ ವಿಧಾನ ಪರಿಷತ್ತಿನ 1/3 ಸದಸ್ಯರನ್ನೂ ಕೂಡ ವಿಧಾನಸಭಾ ಸದಸ್ಯರೇ ಆಯ್ಕೆ ಮಾಡ್ತಾರೆ. ವಿಧಾನ ಪರಿಷತ್ತಿನ 1/3 ಸದಸ್ಯರನ್ನ ಹಾಗೇನೆ ವಿಧಾನಸಭೆಗೆ ಸಭಾಪತಿ ಹಾಗೂ ಉಪಸಭಾಪತಿಯನ್ನ ಆಯ್ಕೆ ಮಾಡುವ ಅಧಿಕಾರ ವಿಧಾನಸಭೆಗಿದೆ. ಚುನಾವಣಾ ಕಾರ್ಯಗಳಲ್ಲಿ ರಾಷ್ಟ್ರಪತಿಯವರನ್ನ ಚುನಾಯಿಸೋದು, ರಾಜ್ಯಸಭೆಗೆ ಸದಸ್ಯರನ್ನ ಚುನಾಯಿಸೋದು, ವಿಧಾನ ಪರಿಷತ್ತಿಗೆ 1/3 ಸದಸ್ಯರನ್ನ ಚುನಾಯಿಸೋದು, ವಿಧಾನಸಭಾಧ್ಯಕ್ಷ ಹಾಗೂ ಉಪಸಭಾಧ್ಯಕ್ಷರನ್ನ ಚುನಾವಣೆ ಮಾಡತಕ್ಕಂಥ ಅಧಿಕಾರ ಇವರಿಗಿದೆ. 5ನೇದಾಗಿ ಸಂವಿಧಾನಾತ್ಮಕ ಕಾರ್ಯಗಳು, ಸಾಂವಿಧಾನಿಕ ಕಾರ್ಯಗಳು, ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್ಸ್. ಸಂವಿಧಾನದ ಕೆಲವೊಂದು ತಿದ್ದುಪಡಿಗಳಿಗೆ ರಾಜ್ಯ ವಿಧಾನಸಭೆಯ ಒಪ್ಪಿಗೆ ಬೇಕಾಗುತ್ತೆ. ಉದಾಹರಣೆಗೆ
ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗೆಯೇ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಧಿಗಳಿಗೆ, ಕೇಂದ್ರ ರಾಜ್ಯಗಳ ಆಡಳಿತ ಅಧಿಕಾರಿಗಳಿಗೆ, ಕಾರ್ಯಾಂಗೀಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಅಧಿಕಾರಗಳಲ್ಲಿ ಬದಲಾವಣೆಗೆ ಸಂಬಂಧಪಟ್ಟಂತೆ, ಕೇಂದ್ರ ರಾಜ್ಯಗಳ ಶಾಸನೀಯ ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ, ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಇರುವ ವಿಧಿಗಳಿಗೆ ತಿದ್ದುಪಡಿ ಮಾಡಲು ಕೇಂದ್ರ ಸಂಸತ್ತಿನ ಜೊತೆಗೆ ರಾಜ್ಯ ಶಾಸಕಾಂಗದ ಕೆಳಮನೆಯೂ ಕೂಡ ಭಾಗಿಯಾಗುತ್ತೆ ಅಂತ ಹೇಳ್ಬೋದು. ಒಟ್ನಲ್ಲಿ ಹೇಳೋದಾದ್ರೆ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಹೆಚ್ಚಿನ ಪಾತ್ರ ವಹಿಸುತ್ತದೆ. ಆಡಳಿತ ಕ್ಷೇತ್ರಕ್ಕೆ, ಶಾಸನೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಕೇಂದ್ರದಲ್ಲಿ ಲೋಕಸಭೆ ಹೇಗೆ ಬಲಿಷ್ಠವಾಗಿದೆಯೋ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ಅಷ್ಟೇ ಬಲಿಷ್ಠವಾಗಿದೆ. ವಿಧಾನಸಭೆಯನ್ನ ಜನಪ್ರಿಯ ಸದನ ಅಂತ ಕರೀತಾರೆ. ಇದಕ್ಕೆ ಕಾರಣ ಇದರ ಸದಸ್ಯರು ನೇರವಾಗಿ ಪ್ರಜೆಗಳಿಂದ ಆಯ್ಕೆ ಆಗ್ತಾರೆ ಮತ್ತೆ ಪ್ರಜೆಗಳಿಗೆ ಜವಾಬ್ದಾರರಾಗಿರ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ನೇರವಾಗಿ ವಿಧಾನಸಭೆಗೆ ಹೊಣೆಯಾಗಿರೋದ್ರಿಂದ, ವಿಧಾನಸಭಾ ಸದಸ್ಯರು ಜನರ ಜೊತೆ ನಿಕಟ ಸಂಪರ್ಕ ಹೊಂದಿರೋದ್ರಿಂದ, ಜನರಿಂದ ನೇರವಾಗಿ ಆಯ್ಕೆಯಾಗಿರೋದ್ರಿಂದ ವಿಧಾನಸಭೆಗೆ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.